ಬೇಲೂರು ಪಟ್ಟಣದಲ್ಲಿ ಸಿಎನ್ಜಿ ಮತ್ತು ಆಟೋ ಗ್ಯಾಸ್ ದರದಲ್ಲಿ ನಿರಂತರ ಏರಿಕೆ ಕಂಡುಬಂದಿರುವ ಹಿನ್ನೆಲೆ ಆಟೋ ಚಾಲಕರು ಹಾಗೂ ಖಾಸಗಿ ಗ್ಯಾಸ್ ಬಂಕ್ ಸಿಬ್ಬಂದಿ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಇಂದಿನ ದರವು 84.95 ರಿಂದ ಏಕಾಏಕಿ 99.95 ಪೈಸೆ ಪ್ರತಿ ಕೆಜಿಗೆ ಏರಿಕೆಯಾಗಿರುವುದು ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳದಲ್ಲಿ ಜಮಾಯಿಸಿದ ಆಟೋ ಚಾಲಕರು ಕಳೆದ ಕೆಲವು ವಾರಗಳಲ್ಲಿ ಸಿಎನ್ಜಿ ದರವನ್ನು ಹಂತ ಹಂತವಾಗಿ ಹೆಚ್ಚಿಸಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಮೊದಲು 70 ರಿಂದ 75 ಇದ್ದ ದರವನ್ನು 80, 85ಕ್ಕೆ ಏರಿಸಿ ಇದೀಗ ಏಕಾಏಕಿ 100ಕ್ಕೆ ಸಮೀಪಿಸಿರುವುದು ಅನ್ಯಾಯ ಎಂದು ಅವರು ಆಕ್ಷೇಪಿಸಿದರು. ಒಂದೇ ತಿಂಗಳಲ್ಲಿ 5-6 ಬಾರಿ ದರ ಹೆಚ್ಚಿಸಲಾಗಿದೆ. ಈಗಾಗಲೇ 99.95 ಆಗಿದೆ. ನಾವು ದಿನಪೂರ್ತಿ ದುಡಿದ್ರೂ ಖರ್ಚು ತೀರಿಸಲು ಸಾಧ್ಯವಾಗ್ತಿಲ್ಲ. ಈ ರೀತಿಯಾಗಿ ದರ ಹೆಚ್ಚಿಸುತ್ತಾ ಹೋದರೆ ನಾವು ಬದುಕುವುದು ಹೇಗೆ ಎಂದು ಪ್ರಶ್ನಿಸಿದರು. ಪ್ರಯಾಣಿಕರಿಗೆ ಮಿನಿಮಮ್ ಬಾಡಿಗೆ ಹೆಚ್ಚಿಸಲು ಸಾಧ್ಯವಿಲ್ಲ. 40 ರಿಂದ 50ಕ್ಕೆ ಓಡಾಡುತ್ತಿದ್ದವರು ಹೆಚ್ಚು ಹಣ ಕೊಡಲು ಸಿದ್ಧರಾಗಿಲ್ಲ. ಈಗ ನಾವು 60 ಅಥವಾ 70 ಕೇಳಿದರೆ ಯಾರೂ ಆಟೋ ಹತ್ತುವುದಿಲ್ಲ. ಈಗಾಗಲೇ ಜನರು ನಡೆದುಕೊಂಡು ಹೋಗ್ತಿದ್ದಾರೆ ಎಂದು ತಮ್ಮ ಸಮಸ್ಯೆಯನ್ನ ವಿವರಿಸಿದರು. ಇದ್ರ ಪ್ರಕಾರ ನಿಮಗೆ ಬಿಟ್ಟಿದ್ದಾಳ ಅಲ್ಲ 85 ರೂಪಾಯಿ ಆಗಿದೆ ಅಲ್ವಾ? 85 ಹೇಗೆ 15 ರೂಪಾಯಿ ಜಾಸ್ತಿ ಮಾಡ್ತಾರೆ? ಅದು ಗೊತ್ತಿಲ್ಲ ಅಣ್ಣ. ನಮಗೆ ಇನ್ಸ್ಟ್ರಕ್ಷನ್ ಈಗ ನಮಗೆ ಆಟೋದಲ್ಲಿ ನಾವು ಈಗ 5 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, 70 ರೂಪಾಯಿ 80 ರೂಪಾಯಿ ಅಂತ ಯಾರು ಕೊಡಲ್ಲ. ಯಾಕಂದ್ರೆ ಈಗ ತುಂಬ ಮಿನಿಮಮ್ ಜಾಸ್ತಿ ಮಾಡಲು ಆಗಲ್ಲ. ಯಾಕಂದ್ರೆ ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತೇಳಿ 5 ರೂಪಾಯಿ ಮಾಡಿದ್ವಿ, ಮತ್ತೆ ಈಗ ಜಾಸ್ತಿ ಮಾಡಿದ್ರೆ ಕೊಡಲ್ಲ. ನೀವು ಮೊನ್ನೆ ಏನು 70 ರೂಪಾಯಿ ಇತ್ತು, 75 ರೂಪಾಯಿ ಇತ್ತು, 80 ರೂಪಾಯಿ ಇತ್ತು, ಮೊನ್ನೆ 85 ರೂಪಾಯಿ ಮಾಡಿದ್ರಿ. ಈಗ ಹೇಗೆ ತುಂಬ 100 ರೂಪಾಯಿ ಆಯಿತು ಅಂದ್ರೆ 15 ರೂಪಾಯಿ ಜಾಸ್ತಿ ಮಾಡಿ ನಾವು ಎಷ್ಟು ಕೇಳೋ ಬಾಡಿಗೆ ಹೊಡೆಯೋಕ್ಕಾಗತ್ತೆ? ಒಂದೇ ತರ ರೇಟ್ ಈಗ ಒಂದ್ಸಲ ರೇಟ್ ಜಾಸ್ತಿ ಯಾರು ಒಂದ್ಸಲ ರೇಟ್ ಜಾಸ್ತಿ ಮಾಡಿ ಬಿಟ್ಬಿಡ್ತಾರಲ್ಲ. ಈ ಪೆಟ್ರೋಲ್ ಅಷ್ಟೇ, ಪೆಟ್ರೋಲ್ ಒಂದ್ಸಲ ರೇಟ್ ಜಾಸ್ತಿ ಮಾಡ್ತಾರೆ ಬಿಟ್ಬಿಡ್ತಾರೆ. ನೀವು ಹೆಚ್ಚು ಕಮ್ಮಿ 55 ಹೆಚ್ಚು ಕಮ್ಮಿ 3-4 ಸಲ ರೇಟ್ ಜಾಸ್ತಿ ಮಾಡಿದ್ರೆ ಇದು 5ನೇ ಸಲ ಆಗಿರೋದು. ಇದು ಈಗ ಆಯ್ತು ಅಂದ್ರೆ 6ನೇ ಸಲ ಆಗ್ತೈತೆ ಅಲ್ವಾ? ಈಗ 6ನೇ ಸಲ ಆಯ್ತು ಅಂದ್ರೆ 100 ರೂಪಾಯಿ ಆಯ್ತು ಅಂದ್ರೆ ಹೆಂಗ್ ನಾವು ಆಟೋದು ಜೀವನ ಮಾಡೋದು ಹೆಂಗೆ? ಎಲ್ಲ ಪ್ರತಿಯೊಂದು ಜಾಸ್ತಿ ಆಯ್ತು ರೇಟ್. ಈಗ ಒಂದ್ಸಲ ಮಾಡ್ಬಿಟ್ಟು ಬಿಟ್ಬಿಡ್ಬೇಕು. ಈ ಪೆಟ್ರೋಲ್ ಬಂಕ್ ಅಷ್ಟೇ ಒಂದ್ಸಲ ರೇಟ್ ಜಾಸ್ತಿ ಮಾಡ್ತಾರೆ, ಮುಗಿತು. 5 ರೂಪಾಯಿ ಜಾಸ್ತಿ ಆಯ್ತು ಲೀಟರ್ ಮಾಡ್ತಾರೆ ಬಿಡಿತು. ನೀವು 70 ರಿಂದ 75 ರೂಪಾಯಿ ಮಾಡಿದ್ರಿ, 80 ರೂಪಾಯಿ ಮಾಡಿದ್ರಿ, 85 ರೂಪಾಯಿ ಆಯ್ತು. ಈಗ 115 ರೂಪಾಯಿ ಮಾಡಿದ್ರೆ ಯಾವ ತರ ಇದು? ಈಗ ಮೇಲ್ಗಾರಿಗೆ ಕೊಡಿ, ಅವ್ರಿಗೆ ಫೋನ್ ಮಾಡ್ತಾರೆ. ಅದೇನಿಲ್ಲ ಅಲ್ಲ ಮಾಡಿದ್ರೆ ಹೆಂಗ್ ಹೋಗೋದು? ಈಗ ಓಡಾಡೋರು ಒಂದ್ ಮಿನಿಮಮ್ 40 ರೂಪಾಯಿ ಅಂತ ಓಡಾಡ್ತಾರೆ. ಈ ತರ ತಿಂಗಳಲ್ಲಿ 2-3-4 ಸತಿ ರೈಸ್ ಆದ್ರೆ ಗ್ಯಾಸ್ ರೇಟು ಹೆಂಗ್ ಕೇಳೋದವ್ರು? ಮಿನಿಮಮ್ 50 ರೂಪಾಯಿ. ನಾಳೆ ನಾಳೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡು ಯಾರು ಕೊಡ್ತಾರೆ? ಯಾರು ಹತ್ತಿದಾರೆ ಆಟೋಕ್ಕೆ ಆಗುತ್ತೆ? ಈಗಲೇ ಯಾರು ಆಟೋ ಆಗ್ತಾ ಈಗ ಇದ್ರಲ್ಲಿ ಬೇರೆ ಮತ್ತೆ 100 ರೂಪಾಯಿ ಮಾಡ್ಕೊಂಡ್ರೆ ನಾವು 60 ರೂಪಾಯಿ ಮಾಡಕ್ಕಾಗ್ತದೆ, 60-70 ಮಾಡಕ್ಕಾಗ್ತದೆ ಮಿನಿಮಮ್. ಯಾರು ಕೊಡ್ತಾರೆ? ಆಟೋಕ್ಕೆ ಯಾರು ಹೊತ್ತಲ್ಲ. ಈಗ ಆಲ್ಮೋಸ್ಟ್ ಯಾರು ಆಟೋಕ್ಕೆ ಹತ್ತಾನೆ ಇಲ್ಲ, ನಡ್ಕೊಂಡು ಓಡಾಡ್ತಿದ್ದಾರೆ. ಈಗ ಡೈಲಿ ಮಾಡ್ತಾರೆ 100-200 ರೂಪಾಯಿ ಮಾಡ್ಕೊಂಡು ಹೋಗ್ತಿದ್ವಿ. ಈಗ ಅದನ್ನು ಮಾಡಕ್ಕಾಗಲ್ಲ ಬಾಡಿಗೆ ಮೇಲೆ ನಾವು. ಪ್ರಾಬ್ಲಮ್ ಇಲ್ಲ ಅಣ್ಣ. ಈಗ ನಮಗೆ ಕಂಪ್ನಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಗಾಡಿಗಳ ಲೋನ್ಗಳಲ್ಲಿ ತಂದಿರ್ತೀವಿ ನಾವು. ಏನ್ ಮಾಡೋದು? ಫೈನಾನ್ಸ್ ಹೆಂಗ್ ಕಟ್ಟೋದು? ಹೊಸ ಗಾಡಿಗಳ ಲೋನ್ ಹೆಂಗ್ ಇದ್ ಮಾಡ್ಕೊಳ್ಳೋದು? ಈ ತರ ತಿಂಗಳಲ್ಲಿ 3-4 ಸತಿ ರೈಸ್ ಆದ್ರೆ ಏನ್ ಮಾಡೋದು? ಅವ್ರು ಹೆಂಗ್ ಲೋನ್ ಕಟ್ತಾರೆ? ಸ್ಟಾರ್ಟಿಂಗ್ 45 ರೂಪಾಯಿ ಅಂತ ಹೇಳಿದ್ರಿ. ಅದೇನು ಆಸೆ ಹುಡ್ತಿದ್ದ ಡ್ರೈವರ್ಗಳಿಗೆ? ಆಟೋದವ್ರಿಗೆ ಆಸೆ ಹುಡ್ಸ್ಬಿಟ್ಟು ಒಂದೇ ಸಲ 100 ರೂಪಾಯಿ ತಂದಿರ್ತದ್ರೆ ಮನೆಯವರಿಗೆ ಏನ್ ಇದು ಸೇರಿ 5 ಸಲ ಆದಾಗುತ್ತೆ 100 ರೂಪಾಯಿ ಅಂತಂದ್ರೆ ಒಂದ್ಸಲ ಇಷ್ಟೊಂದು ನಿಗದಿ ಮಾಡಿ ಬಿಟ್ಬಿಡ್ಬೇಕು. ಈಗ ಹಂಗಾರೆ ನಿಮ್ದು ಮಾತ್ರ ಬರ್ತಾ ಇದೆ ಅಂದ್ರೆ ಈಗ ಪ್ರೈವೇಟ್ ಆಯ್ತು. ಗೌರ್ಮೆಂಟ್ ಬಂದ್ರೆ ಎಷ್ಟಿದೆ? 70-65 ರೂಪಾಯಿ ಇದೆ. 65 ರೂಪಾಯಿ ನೀವು ಎಷ್ಟು ಮಾಡಿದ್ರೆ? 75 ರೂಪಾಯಿ ಮಾಡಿದ್ರೆ 10 ರೂಪಾಯಿ ಜಾಸ್ತಿ ನಾವು ಸುಮ್ಮನಾದ್ರು. ಅವ್ರದ್ದು 65 ರೂಪಾಯಿ ಇದ್ದಾಗ ನೀವು 80 ರೂಪಾಯಿ ಮಾಡಿದ್ರಿ ಅಂತ ನಾವು ಸುಮ್ಮನಾದ್ರು. ಅದೇನು ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬರುತ್ತೆ ಅದು ಇದು ನಾವು ಸುಮ್ಮನಾದ್ರು. ಈಗ ಎಷ್ಟು 85 ರೂಪಾಯಿ ಮಾಡಿದ್ದೀರಾ? ಈಗ ಅವ್ರು 72 ರೂಪಾಯಿ ಚಿಲ್ಲರೆ ಇದೆ. ನೀವು 100 ರೂಪಾಯಿ ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ ಆಯ್ತು? 18 ರೂಪಾಯಿ ಹೆಚ್ಚು 28 ರೂಪಾಯಿ ಇದಾಯ್ತು ನಿಮ್ಗೂ ಅವ್ರಿಗೂ. ಈಗ ಏನಾದ್ರು ಈಗ ಅವ್ರ ಗೌರ್ಮೆಂಟ್ ಬ್ಯಾಂಕಿಗೂ ನಿಮ್ಮ ಬ್ಯಾಂಕಿಗೂ ಎಷ್ಟಿರ್ಬೇಕು? 5 ರೂಪಾಯಿ 10 ರೂಪಾಯಿ ವ್ಯತ್ಯಾಸ ಇತ್ತು ನಡೆಯುತ್ತೆ. ನೀವು 28 ರೂಪಾಯಿ 30 ರೂಪಾಯಿ ವ್ಯತ್ಯಾಸ ಇದ್ರೆ ಯಾವ ಥರ ಇದು? ಏನಿಲ್ಲ ಅಣ್ಣ, ನಮಗೆ ಕಂಪ್ನಿಯವ್ರು ನಾವು ಹೆಂಗೆ ಹೇಳ್ತಾರೆ ಅವ್ರು ಕೇಳಬೇಕು. ನಾವು ನಿಮ್ಮಂಗೆ ಕೂಲಿ ಕಾರ್ಮಿಕರು. ಅವ್ರು ಯಾವ ಥರ ಹೇಳ್ತಾರೆ ನಾವು ಫೋನ್ ಮಾಡ್ಕೊಡ್ತೀನಿ. ಈಗ ಅವ್ರ ಜೊತೆ ಏನು ಮಾತಾಡ್ತಾರೆ, ಫೋನ್ ಮಾಡ್ಕೊಡಿ.
ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.